ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರಿತ್ರ ಅಕಾಡೆಮಿ. ನಾವು ಇವತ್ತಿನ ಇಂಡಿಯನ್ ಪೊಲಿಟಿ ಇಂಟ್ರಡಕ್ಷನ್ ಕ್ಲಾಸ್ 2 ಅಲ್ಲಿದ್ದೀವಿ. ಆಲ್ರೆಡಿ ನಿಮಗೆ ಪ್ರೀವಿಯಸ್ ಇದರಲ್ಲಿ ಕ್ಲಾಸ್ 1 ಅಲ್ಲಿ ಇಂಟ್ರಡಕ್ಷನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಅಂತಕ್ಕಂಥದ್ದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಆಸ್ ಐ ಸೈಡ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇವತ್ತಿನ ಇಂಟ್ರಡಕ್ಷನ್ ಪಾರ್ಟ್ 2 ಅಲ್ಲಿ ನಿಮಗೆ ಯಾವ್ಯಾವ ಶೆಡ್ಯೂಲ್ಸ್ ಬರುತ್ತೆ ಆ್ಯಂಡ್ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಶೆಡ್ಯೂಲ್ಸ್ ಆ್ಯಂಡ್ ಪಾರ್ಟ್ಸ್. ಈ ಶೆಡ್ಯೂಲ್ಸ್ ಆ್ಯಂಡ್ ಪಾರ್ಟ್ಸಲ್ಲಿ ಅಗೇನ್ ಎಷ್ಟು ಪಾರ್ಟ್ಸ್ ಇದ್ದಾವೆ, ಆ ಪಾರ್ಟು ಯಾವ ಆರ್ಟಿಕಲಲ್ಲಿ ಕವರ್ ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಪ್ರೀವಿಯಸ್ ಇದರಲ್ಲಿ ನಾನು ನಿಮಗೆ ಎಲ್ಲವೂ ಚಾಪ್ಟರ್ ವೈಸ್ ಹೇಳಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸನ್ನು ನೋಡೋಣ. ಪಾರ್ಟ್ಸ್ ಅಂದರೆ ಏನು, ಕನ್ನಡದಲ್ಲಿ ಏನಂತ ಕರಿತೀವಿ, ಇವು ಭಾಗಗಳು. ಶೆಡ್ಯೂಲ್ಸ್ ಅಂದ್ರೇನು, ಅನುಸೂಚಿಗಳು. ಓಕೆ, ಆರ್ಟಿಕಲ್ಸ್ ಅಂದ್ರೇನು, ವಿಧಿಗಳು ಅಂತಾದರೂ ಕರಿತೀವಿ. ಸಮ್ಟೈಮ್ಸ್ ಅನುಚ್ಛೇದ ಅಂತ ಕೂಡ ನಾವು ಇವುಗಳನ್ನು ಕರಿತೀವಿ. ಓಕೆ, ಇದು ಬೇಸಿಕ್. ಓಕೆ, ನಾವು ಎಷ್ಟು ಪಾರ್ಟ್ಸ್ ಇದ್ದಾವೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಓಕೆ, ಆಮೇಲೆ ಎಷ್ಟು ಶೆಡ್ಯೂಲ್ಸ್ ಇದ್ದಾವೆ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಎಲ್ಲ ಓದಿರ್ತೀರಾ. ಓಕೆ, ಸೊ ಆ್ಯಂಡ್ ರಿಮೆಂಬರ್ ಬಿಫೋರ್ ಸ್ಟಾರ್ಟಿಂಗ್ ಟು ದ ಪಾರ್ಟ್ಸ್ ಸ್ವಲ್ಪ ಇಂಟ್ರಡಕ್ಷನ್, ಇಂಡಿಯನ್ ಪಾಲಿಟಿ ಅಂದರೆ ಏನು, ಓಕೆ ಅಂತಕ್ಕಂಥ ಅಂದರೆ ಸಂವಿಧಾನ ಅಂದರೆ ಏನು ಅಂತಕ್ಕಂಥದ್ದನ್ನ ಒಂದು 2 ಮಿನಿಟ್ಸಲ್ಲಿ ನೋಡಿಬಿಡೋಣ. ಓಕೆ, ಹಾಗೆ ರೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ನಾನು ನಿಮಗೆ ಪ್ರೀವಿಯಸ್ ಇದರಲ್ಲಿ ಹೇಳಿದೆ. ನಾನು ನಿಮಗೆ ಇಂಟ್ರಡಕ್ಷನ್ ಪಾರ್ಟಲ್ಲಿ ರೋಲ್ ಆಫ್ ಕಾನ್ಸ್ಟಿಟ್ಯೂಷನ್ನ ಒಂದು ಕಾರ್ಯ ಏನಿದೆ ಅಂತಕ್ಕಂಥದ್ದನ್ನ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಜಸ್ಟ್ ಇಲ್ಲಿ ಬ್ರೀಫಾಗಿ ನೋಡಿಬಿಡೋಣ. ಇದು ನೋಡಿದ ಮೇಲೆ ಎಷ್ಟು ಪಾರ್ಟ್ಸ್ ಇದ್ದಾವೆ, ಯಾವ ಆರ್ಟಿಕಲ್ ಕವರ್ ಆಗಿದೆ ಅಂತಕ್ಕಂಥದ್ದನ್ನ ನೋಡೋಣ. ಫಸ್ಟ್, ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್? ಓಕೆ, ಈಗ ಸಂವಿಧಾನ ಅಂತಂದರೆ ಏನು ನಮ್ಮ ಪ್ರಕಾರ? ಓಕೆ, ಸಂವಿಧಾನ ಅಂದರೆ ನಮಗೆ ಭಾರತಕ್ಕೆ ಸಂವಿಧಾನವನ್ನು ಇದೆ ಅಂತ ಗೊತ್ತಿದೆ. ನಾವು ಸಂವಿಧಾನ ನಮ್ಮದು ಲೆಂತಿಯೆಸ್ಟ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂತ ಗೊತ್ತು. ಓಕೆ, ಇಟ್ಸ್ ಎ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಗೊತ್ತು. ಓಕೆ, ಈಗ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಓಕೆ, ಸೊ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಇಟ್ ಈಸ್ ಎ ಸೆಟ್ ಆಫ್ ರಿಟರ್ನ್ ರೂಲ್ಸ್. ಓಕೆ, ಇಟ್ ಈಸ್ ಎ ಸೆಟ್ ಆಫ್ ರಿಟರ್ನ್ ರೂಲ್ಸ್ accepted by everyone living together in that country. ಆ ಒಂದು ನಮ್ಮ ಟೆರಿಟರಿಯಲ್ಲಿ ವಾಸಿಸ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಆ ರೂಲ್ಸನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರಬೇಕು. ಓಕೆ, ವಿ ಆರ್ ಆಲ್ ಅಕ್ಸೆಪ್ಟೆಡ್. ಓಕೆ, ಅಂತಹ ಒಂದು ರೂಲ್ಸು ಅವು ರಿಟರ್ನ್ ಫಾರ್ಮೆಟಲ್ಲಿ ಇರಬೇಕು. ಓಕೆ, ಆ ಒಂದು ಎಲ್ಲ ರಿಟರ್ನ್ ಫಾರ್ಮೆಟಲ್ಲಿ ತೊಗೊಂಡೋಗಿ ಒಂದು ಡಾಕ್ಯುಮೆಂಟಲ್ಲಿ ಬರೆದಿದ್ದೀವಿ. ಸೊ ಅಂತಹ ಒಂದು ಡಾಕ್ಯುಮೆಂಟ್ನ ನಾವು ಏನಂತ ಕರಿತೀವಿ? ವಿ ಆರ್ ಕಾಲ್ ಇಟ್ ಆಸ್ ಅ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಸಂವಿಧಾನ ಅಂದ್ರೇನು? ಇಟ್ ಈಸ್ ಎ ಡಾಕ್ಯುಮೆಂಟ್. ಅದು ಏನನ್ನು ಒಳಗೊಂಡಿದೆ? ಸೆಟ್ ಆಫ್ ರೂಲ್ಸ್. ಓಕೆ, ಅವೇನಾಗಿದ್ದಾವೆ ಆ ರೂಲ್ಸು? ವಿ ಅಕ್ಸೆಪ್ಟೆಡ್ ಬೈ ಎವ್ರಿ ಒನ್. ಆ ರೂಲ್ಸು ಪ್ರತಿಯೊಬ್ಬರಿಂದ ಕೂಡ ಅಂಗೀಕರಿಸಲ್ಪಟ್ಟಿದ್ದಾವೆ. ಅಂತಹ ಒಂದು ಸೆಟ್ ಆಫ್ ರೂಲ್ಸು ಯಾವ ಒಂದು ಡಾಕ್ಯುಮೆಂಟಲ್ಲಿ ಬರೆದಿದ್ದೀವಿ ಅದನ್ನು ನಾವು ಸಂವಿಧಾನ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್, ಈ ಸಂವಿಧಾನ ಅಂತಕ್ಕಂಥದ್ದು ಇಟ್ ಈಸ್ ಅ ಸುಪ್ರೀಂ ಲಾ ಆಫ್ ದಟ್ ಲ್ಯಾಂಡ್. ಓಕೆ, ನಮ್ಮ ಒಂದು ಭಾರತದ ಇದು ಒಂದು ಸುಪ್ರೀಂ ಲಾ ಸಂವಿಧಾನ ಅಂತಕ್ಕಂಥದ್ದು. ಓಕೆ, ದಟ್ ಇಸ್ ಅ ಸುಪ್ರೀಮಸಿ ಆಫ್ ಲಾ. ಓಕೆ, ಇದೆಲ್ಲದನ್ನು ಕೂಡ ಇದು ನಿರ್ದೇಶಿಸುತ್ತೆ. ಓಕೆ, ಆಮೇಲೆ ಅದು ಏನೇನು ಕಾರ್ಯಗಳು ಮಾಡ್ತದೆ ಅಂತ ಹೇಳ್ತೀನಿ ನಾನು ರೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹೇಳ್ತೀನಿ. ಓಕೆ, ಇಟ್ ಇಸ್ ಅ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಆ್ಯಂಡ್ ಇಟ್ ಡಿಟರ್ಮೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಮಾಂಗ್ ದ ಪೀಪಲ್ ಲಿವಿಂಗ್ ಇನ್ ದಟ್ ಕಂಟ್ರಿ. ಆ್ಯಂಡ್ ಆಲ್ಸೋ ಇದೇನು ಮಾಡುತ್ತೆ? and also it regulate the government and it policies towards the citizens. ಅಂದರೆ ಒಂದು ದೇಶದಲ್ಲಿ ಇರ್ತಕ್ಕಂತಹ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ದೇಶದಲ್ಲಿ ಬರ್ತಕ್ಕಂತಹ ಗೌರ್ಮೆಂಟ್ಗೂ ಮತ್ತು ಪೀಪಲ್ಸ್ಗೂ ಕೂಡ ಇದು ಇಂಟರ್ಲಿಂಕ್ ಇರುತ್ತೆ ಯಾವಾಗಲೂ ಕೂಡ. ಓಕೆ, ಸೊ ಪೀಪಲ್ಸ್ಗೆ ಅವ್ರದ್ದೇ ಆದಂತಹ ಕೆಲವೊಂದು ಫಂಡಮೆಂಟಲ್ ರೈಟ್ಸನ್ನು ಕೊಟ್ಟಿದೆ ಜೀವನ ಮಾಡಲಿಕ್ಕೆ. ಅಟ್ ದ ಸೇಮ್ ಟೈಮ್ ಸರ್ಟನ್ ಲಿಮಿಟೇಷನ್ಸ್ ಇರ್ತವೆ, ದಟ್ ಈಸ್ ಫಂಡಮೆಂಟಲ್ ಡ್ಯೂಟೀಸ್ನ ಕೂಡ ಹೇಳ್ತೀವಿ ನಾವು. ಓಕೆ, ದೋಸ್ ಫಂಡಮೆಂಟಲ್ ರೈಟ್ಸ್ ಕೊಟ್ಟರೂ ಕೂಡ ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಅಬ್ಸಲ್ಯೂಟ್. ಓಕೆ, ಫಾರ್ ಎಕ್ಸಾಂಪಲ್ ನಾಟ್ ಅಬ್ಸಲ್ಯೂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಆರ್ಟಿಕಲ್ ಥ್ರೂ ನಾವು ಇನ್ನು ಸ್ವಾತಂತ್ರ್ಯವನ್ನು ಕೊಡ್ತೀವಿ, ನಾವು ವಾಕ್ ಸ್ವಾತಂತ್ರ್ಯವನ್ನು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಾಕ್ ಸ್ವಾತಂತ್ರ್ಯ ಇದೆ ಅಂತಂದ್ಬಿಟ್ಟು ನಾವು ಬಾಯ್ ಸಿಕ್ಕಂಗೆ ಮಾತಾಡೋಕ್ಕಾಗುತ್ತಾ? ಯಾರನ್ನಾದ್ರೂ ಬಾಯ್ ಸಿಕ್ಕಂಗೆ ಬಯೋಕ್ಕಾಗುತ್ತಾ? ಇಲ್ಲ. ಓಕೆ, ನಮಗೆ ವಾಕ್ ಸ್ವಾತಂತ್ರ್ಯ ಕಲ್ಪಿಸಿದೆ, ಅದಕ್ಕೂ ಸರ್ಟನ್ ಲಿಮಿಟೇಷನ್ಸ್ ಇದೆ. ಹಾಗೆ ಕೆಲವೊಂದು ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಹಾಗೆ ಗೌರ್ಮೆಂಟ್ನ ನಾವೇ ಫಾರ್ಮ್ ಮಾಡ್ತೀವಿ. ಗೌರ್ಮೆಂಟ್ ಫಾರ್ಮ್ ಮಾಡಿದ ತಕ್ಷಣ ಗೌರ್ಮೆಂಟಿಗೆ ಅಟ್ಮೋಸ್ಟ್
ಪವರ್ ಕೊಟ್ಟಿರ್ತೀವ? ಇಲ್ಲ. ಗೌರ್ಮೆಂಟ್ಗೆ ಪವರ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಸ್ ಹ್ಯಾವಿಂಗ್ ಎ ಮೋರ್ ಪವರ್, ಬಟ್ ಅಟ್ಮೋಸ್ಟ್ ಪವರ್ ಇರುತ್ತಾ? ಅಟ್ಮೋಸ್ಟ್ ಪವರ್ ಇರಲ್ಲ, ಯಾಕಂದರೆ ಅದಕ್ಕೂ ಕೂಡ ಸರ್ಟನ್ ಲಿಮಿಟೇಷನ್ಸ್ ಇದ್ದಾವೆ. ಏನು ಲಿಮಿಟೇಷನ್ಸ್ ಇದ್ದಾವೆ? ಇಟ್ ಈಸ್ ಅ ಟೆಂಪರರಿ ಗೌರ್ಮೆಂಟ್, ಅಂದರೆ ಎವ್ರಿ 5 years ಒಂದ್ಸಲ ನಮಗೆ ಗೌರ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಈ ರೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಈ ಸಂವಿಧಾನದ ಇಲ್ಲಿ ಹೇಳಿರ್ತಕ್ಕಂಥದ್ದೇ ನಾವು ಮತ್ತೆ ನೋಡ್ತೀವಿ. ಏನು ನೋಡ್ತೀವಿ? ಓಕೆ, ಸೊ ಮೇನ್ ರೂಲ್ಸ್ ಏನೇನು ಬರುತ್ತೆ ಈ ಸಂವಿಧಾನದ್ದು ಅಂತಕ್ಕಂಥದ್ದು. ಇಟ್ ಡಿಸ್ಕ್ರೈಬ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ದಟ್ ಜನರೇಟ್ಸ್ ಎ ಡಿಗ್ರಿ ಆಫ್ ಟ್ರಸ್ಟ್ ಆ್ಯಂಡ್ ಕೋಆರ್ಡಿನೇಷನ್. ಓಕೆ, ಈ ಜನರ ಮಧ್ಯೆ ನಮಗೆ ಟ್ರಸ್ಟ್ ಮತ್ತು ಕೋಆರ್ಡಿನೇಷನ್ನ ಏರ್ಪಡಿಸಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅಂದರೆ ಬೇರೆ ಬೇರೆ ಸ್ತರದ ಒಂದು ಸೊಸೈಟಿಯಲ್ಲಿರ್ತಕ್ಕಂತಹ ಬೇರೆ ಬೇರೆ ಸ್ತರದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮಧ್ಯೆ ಟ್ರಸ್ಟು ಮತ್ತು ಕೋಆರ್ಡಿನೇಷನ್ಗೆ ಇದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಹಾಗೆ ಇದು ಒಂದು ಫ್ರೇಮ್ ವರ್ಕನ್ನು ಕೊಡುತ್ತೆ ಯಾವುದಕ್ಕೆ? ಗೌರ್ಮೆಂಟ್ಗೆ. ಓಕೆ, ಅಂದರೆ ಇಂಥ ಒಂದು ಲಿಮಿಟೇಷನ್ಸಲ್ಲಿ ಇದು ವರ್ಕ್ ಮಾಡಬೇಕು, ಇಂಥದ್ರಲ್ಲಿ ಇದು ಯಾವುದೇ ಒಂದು ಕಾಯ್ದೆನ ಜಾರಿಗೆ ತರ್ಬೋದು ಅಂತಕ್ಕಂಥದ್ದಕ್ಕೆ ಇವೆಲ್ಲ ನಿಮಗೆ ಇವಾಗೆ ಯು ಮೇ ನಾಟ್ ಕಮ್ ಟು ನೋ ದಟ್ ಏನು ಇದಂದರೆ ಅಂತಕ್ಕಂಥದ್ದು. ಓವರ್ ದ ಟೈಮ್ ಪೀರಿಯಡ್ ನೀವು ಆರ್ಟಿಕಲ್ಸ್ನೆಲ್ಲ ಓದ್ದಂಗೆಲ್ಲ ಎಲ್ಲಿ ನಿಮಗೆ ಗೌರ್ಮೆಂಟ್ಗೆ ಲಿಬರೇಷನ್ ಸಿಗುತ್ತೆ, ಎಲ್ಲಿ ರೆಸ್ಟ್ರಿಕ್ಷನ್ಸ್ ಬರುತ್ತೆ ಅಂತಕ್ಕಂಥದ್ದು ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟು ಇಟ್ ಲೇಸ್ ಡೌನ್ ದ ಪ್ರೊಸೀಜರ್ ಆಸ್ ಹೌ ದ ಗೌರ್ಮೆಂಟ್ ವಿಲ್ ಕಾನ್ಸ್ಟಿಟ್ಯೂಟೆಡ್ ಆ್ಯಂಡ್ ದ ಮ್ಯಾನರ್ ಇನ್ ವಿಚ್ ಡಿಸಿಷನ್ಸ್ ಆರ್ ಟೇಕನ್. ನಿಮ್ಗೆ ಅದೇ ಹೇಳಿದ್ನಲ್ಲ ಇವಾಗ. ಸೊ ಯಾವ ಥರ ನಾವು ಗೌರ್ಮೆಂಟ್ನ ಫಾರ್ಮ್ ಮಾಡ್ತೀವಿ, ಸೊ ಬೈ ಎಲೆಕ್ಷನ್ಸ್. ಓಕೆ, ಗೌರ್ಮೆಂಟ್ ಯಾವ ಥರ ಫಾರ್ಮ್ ಆಗುತ್ತೆ, ಅದು ಯಾವ ಥರ ಡಿಸಿಷನ್ಸ್ನ ತಗೋಬೇಕು ಅಂತಕ್ಕಂಥದ್ದು ನಮಗೆ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಓಕೆ, ದೆನ್ ಇಟ್ ಡಿಫೈನ್ಸ್ ಪವರ್ಸ್, ಡ್ಯೂಟೀಸ್ ಆ್ಯಂಡ್ ಲಿಮಿಟ್ಸ್ ಆಫ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್. ಸೊ ಒಂದು ಗೌರ್ಮೆಂಟ್ಗೆ ತನ್ನದೇ ಆದಂತಹ ಪವರ್ಸ್ ಏನಿದೆ, ತನ್ನದೇ ಆದಂತಹ ಡ್ಯೂಟೀಸ್ ಏನಿರುತ್ತೆ, ಹಾಗೆ ತನಗೇ ಆಗಿರ್ತಕ್ಕಂತಹ ಕೆಲವೊಂದು ನಿರ್ಬಂಧಗಳು, ಲಿಮಿಟ್ಸನ್ನು ಯಾವ ಥರ ಹೇರಲಾಗಿದೆ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ತಿಳಿಸ್ಕೊಡುತ್ತೆ. ಸೊ ಹಾಗೆ ಮತ್ತೇನು ತಿಳಿಸುತ್ತೆ? ದ ರೈಟ್ಸ್ ಆಫ್ ದ ಸಿಟಿಜನ್ಸ್, ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಜನ್ಸ್ ಬಗ್ಗೆ ಇದು ತಿಳಿಸುತ್ತೆ. ಹಾಗೆ ಸರ್ಟನ್ ರೂಲ್ ಆಫ್ ಲಾ ಮತ್ತು ಪ್ರೊಸೀಜರ್ ಟು ಪ್ರೊಟೆಕ್ಟ್, ಈ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾವ ರೂಲ್ಸ್ ಇದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಯಾವುದನ್ನು ವೈಲೇಟ್ ಆದರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್. ಎಲ್ಲಿಗೆ ಹೋಗ್ಬೋದು ನಾವು? ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದು. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ರೋಲ್ ಆಫ್ ಅ ಕಾನ್ಸ್ಟಿಟ್ಯೂಷನ್. ಓಕೆ, ಹಾಗೆ ನಿನ್ನ ಏನು ರೂಲ್ಸ್ ಇದೆ ನೆಕ್ಸ್ಟು? ಸೊ ದೀಸ್ ಆರ್ ದ ಬೇಸಿಕ್. ನೆಕ್ಸ್ಟು ಆಲ್ ದ ಡೆಮೋಕ್ರೆಟಿಕ್ ಕಂಟ್ರಿ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಂತಕ್ಕಂಥವು ತಮ್ಮದೇ ಆದಂತಹ ಸಂವಿಧಾನವನ್ನು ಒಳಗೊಂಡಿದೆ. ಸೊ ಇದು ನಮಗೆಲ್ಲರಿಗೂ ಗೊತ್ತಿದೆ. ಓಕೆ, ಹಾಗೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ದ ಅಮೇರಿಕನ್ಗೆ ಅವ್ರದ್ದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ನು ಅವರು ಬರ್ಕೊಂಡ್ರು. ಯಾವಾಗ? ಆಫ್ಟರ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಗೇನೆಸ್ಟ್ ಗ್ರೇಟ್ ಬ್ರಿಟನ್ ಇನ್ 1787. ಓಕೆ, ಈ ಯುದ್ಧ ಆದಮೇಲೆ ಅಮೇರಿಕನ್ರು ತಮ್ಮದೇ ಆದಂತಹ ಸಂವಿಧಾನವನ್ನು ಬರ್ಕೊಂಡ್ರು. ಸೊ ಯು ರಿಮೆಂಬರ್ ಹಿಯರ್ ಒನ್ ಪಾಯಿಂಟ್, ಅಮೇರಿಕದ ಒಂದು ಸಂವಿಧಾನ ಅಂತಕ್ಕಂಥದ್ದು ಇಟ್ ಈಸ್ ಎ ಓಲ್ಡೆಸ್ಟ್ ಕಾನ್ಸ್ಟಿಟ್ಯೂಷನ್, ವಿಚ್ ಈಸ್ ಓಲ್ಡೆಸ್ಟ್ ಕಾನ್ಸ್ಟಿಟ್ಯೂಷನ್, ಅದೇ ಹಳೆಯದಾದಂತಹ ಒಂದು ಸಂವಿಧಾನ. ಹಾಗೆ ಇಟ್ ಈಸ್ ಎ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಓಕೆ, ರಿಜಿಡ್ ಅಂದರೆ ಏನು, ಫ್ಲೆಕ್ಸಿಬಲ್ ಅಂದರೆ ಏನು ಅಂತಕ್ಕಂಥದ್ದನ್ನ ನಾನು ನಿಮಗೆ ಫರ್ದರ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಫ್ರಾನ್ಸ್ ಅಥವಾ ಫ್ರೆಂಚ್ ಪೀಪಲ್ಸ್ ಅವರು ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ನ ಬರ್ಕೊಂಡ್ರು. ಯಾವಾಗ? ಆಫ್ಟರ್ ದ ರೆವಲ್ಯೂಷನ್, ದಟ್ ಈಸ್ ದ 2 times ರೆವಲ್ಯೂಷನ್ ಆಯಿತು. ಅಲ್ಲಿ ಫಸ್ಟ್ ಇನ್ 1791 ಆ್ಯಂಡ್ ರೀಸೆಂಟ್ಲಿ 1958 ಅಲ್ಲಾಗಿರ್ತಕ್ಕಂತಹ ಕ್ರಾಂತಿಯ ನಂತರ ಅವರು ಕೂಡ ತಮ್ಮದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ನ ಒಳಗೊಂಡಿದ್ದಾರೆ. ನಾವು ಕೂಡ ನಮ್ಮದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ನ ಬರ್ಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂಷನ್ನ ಯಾವಾಗ ನಾವು ಅಂಗೀಕಾರ ಮಾಡಿದ್ದೀವಿ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವಾಗ ಅಂಗೀಕಾರ ಮಾಡಿದ್ದೀವಿ? ಅಂಗೀಕಾರ, ಇಟ್ ಈಸ್ ನಾಟ್ ಜಾರಿಗೆ ಬಂದಿದ್ದು ಅಂತ ಕೇಳ್ತಾ ಇಲ್ಲ ನಾನು, ಎನ್ಫೋರ್ಸ್ ಆಗಿದ್ದು ಅಂತ ಕೇಳ್ತಾ ಇಲ್ಲ. ಅಂಗೀಕಾರ ಮಾಡ್ಕೊಂಡಿರೋದು ಅಂದರೆ ಆಕ್ಸೆಪ್ಟೆಡ್. ಆಕ್ಸೆಪ್ಟೆಡ್ ಯಾವಾಗ? 1949 26 ನವಂಬರ್. ಎನ್ಫೋರ್ಸ್ಡ್ ಜಾರಿಗೆ ಬಂದಿದೆ ಯಾವಾಗ? 1950 26 ಜನವರಿ. ಸೊ ಇವಾಗ ಯಾಕೆ ಬಂತು? ಈ ಟೈಮಲ್ಲಿ ಅಂಗೀಕಾರ ಮಾಡಿದ್ಮೇಲೆ ಇದು ಯಾಕೆ ಜಾರಿಗೆ ಬಂದರು? ಇವೆಲ್ಲ ನಿಮಗೆ ಎಲ್ಲ ಬೇಸಿಕ್, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಓಕೆ, ಗೊತ್ತಿಲ್ಲದ್ರೂ ಕೂಡ ನಾನು ನಿಮಗೆ ಆ ಟಾಪಿಕ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದೆನ್ ದ ಕಂಪೈಲೇಷನ್ ಆಫ್ ದ ಬೇಸಿಕ್ ರೂಲ್ಸ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್. ಆಲ್ರೆಡಿ ನಿಮ್ಗೆ ಇದನ್ನು ಡೆಫಿನೇಷನ್ ಹೇಳಿದ್ದೀನಿ. ಸೊ ಈ ಒಂದು ರೂಲ್ಸ್ ಏನಿದಾವಲ್ಲ ಅವು ಏನನ್ನು ಡಿಫೈನ್ ಮಾಡುತ್ತೆ? ದ ಪವರ್ಸ್ ಆಫ್ ಎಲೆಕ್ಟೆಡ್ ಗವರ್ನಮೆಂಟ್ ಟು ಡೂ ದ ಥಿಂಗ್ಸ್. ಓಕೆ, ಒಂದು ನಾವು ಏನು ಗೌರ್ಮೆಂಟ್ನ ಎಲೆಕ್ಟ್ ಮಾಡ್ತೀವೋ, ಓಕೆ, ಆಯ್ಕೆ ಮಾಡ್ತೀವೋ ಅಂತಹ ಒಂದು ಸರ್ಕಾರದ ಏನು ಪವರ್ಸ್ ಇದ್ದಾವೆ, ಅದೇನು ಪವರ್ಸ್ ಮಾಡುತ್ತೆ. ಅದೇ ಥರ
ಯಾವ ಲಿಮಿಟೇಷನ್ಸ್ ಇದೆ, ನಿರ್ಬಂಧಗಳಿದ್ದಾವೆ, ಯಾವ ಕೆಲಸಗಳು ಮಾಡಲಿಕ್ಕೆ ಅದಕ್ಕೆ ನಿರ್ಬಂಧ ಇದ್ದಾವೆ ಅಂತಕ್ಕಂಥದ್ದು, ಹಾಗೆ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಜನ್ಸ್, ಈ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಆಲ್ರೆಡಿ. ದೆನ್ ಹೌ ದ ರೂಲ್ಸ್ ಆರ್ ಟು ಬಿ ಚೂಸನ್ ಇನ್ ಫ್ಯೂಚರ್, ಅಂದರೆ ಫರ್ದರ್ ಅಗೇನ್ ನಾವು ಯಾವುದೇ ಒಂದು ತಿದ್ದುಪಡಿ ಮುಖಾಂತರ ಆ್ಯಕ್ಟ್ಸ್ನ ಅಥವಾ ಕಾಯ್ದೆಗಳನ್ನ ಯಾವ ಥರ ನಾವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಸಂವಿಧಾನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೊ ಕಮಿಂಗ್ ಟು ದ ಪಾರ್ಟ್ಸ್. ಸೊ ಭಾಗಗಳು ನಮ್ಮ ಸಂವಿಧಾನದಲ್ಲಿ ಟೋಟಲ್ ಎಷ್ಟು ಭಾಗಗಳಿದ್ದು ಯಾರಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟು ಯಾವಾಗ ಜಾರಿಗೆ ಬಂತು 1950ರಲ್ಲಿ ಎಷ್ಟಿದ್ವು, ಇವಾಗ ಅಟ್ ಪ್ರೆಸೆಂಟ್ ಎಷ್ಟಿದ್ದಾವೆ? ಓಕೆ, ಅಟ್ ಪ್ರೆಸೆಂಟ್ ಎಷ್ಟಿದ್ದಾವೆ ಯಾರಾದರೂ ಹೇಳ್ತೀರಾ? ಸ್ಟಾರ್ಟಿಂಗಲ್ಲಿ ರೈಟ್ 22 ಪಾರ್ಟ್ಸ್ ಇದ್ವು, ರೈಟ್ 8 ಶೆಡ್ಯೂಲ್ಸ್ ಇದ್ವು, 395 ಆರ್ಟಿಕಲ್ಸ್ ಇದ್ವು. ಇವಾಗ ಇವು 25 ಶೆಡ್ಯೂಲ್ಸ್ ಪಾರ್ಟ್ಸ್ ಆಗಿದ್ದಾವೆ, 12 ಅನುಸೂಚಿಗಳಾಗಿದ್ದಾವೆ, 465 ಏನಾಗಿದ್ದಾವೆ ವಿಧಿಗಳು ಅಥವಾ ಅನುಚ್ಛೇದಗಳಾಗಿದ್ದಾವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ರೀಸೆಂಟಾಗಿ ಬಂದಿರತಕ್ಕಂತಹ ಇಲ್ಲಿ ನೀವು ಅಮೆಂಡ್ಮೆಂಟ್ಸ್ ಕೂಡ ನೆನ್ಪಿಟ್ಕೋಬೇಕು, ತಿದ್ದುಪಡಿ 103 ಮತ್ತು 104. ಓಕೆ, ನೆಕ್ಸ್ಟ್ ಇವಾಗ ನಾವು 1 by 1 ಪಾರ್ಟ್ಸು ಅಂದರೆ ಯಾವ ಭಾಗಗಳು ಅವುಗಳ ಕವರ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್. ಪ್ರೀವಿಯಸ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಿಮಗೆ ಕೆಲವೊಂದು ಆರ್ಟಿಕಲ್ಸ್ನ ಆ ಚಾಪ್ಟರ್ ಮುಂದೆ ನಾನು ಹೇಳಿದೆ ಕೂಡ ನಿಮಗೆ. ಸೊ ಇಲ್ಲಿ ನಾವು ಡಿಟೇಲ್ ಆಗಿ ಯಾವ ಥರ ಆರ್ಟಿಕಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಯಾವ್ಯಾವ ಪಾರ್ಟ್ಗೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಫಸ್ಟು ಪಾರ್ಟ್ 1 ಭಾಗ 1ರಲ್ಲಿ ಏನು ನೋಡ್ತೀವಿ? ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಓಕೆ, ನಮ್ಮ ಒಕ್ಕೂಟ ಮತ್ತು ಅದರ ಒಂದು ಭೌಗೋಳಿಕ ವಿಸ್ತೀರ್ಣವನ್ನು ನೋಡ್ತೀವಿ. ಇದು ಯಾವ್ಯಾವ ಆರ್ಟಿಕಲ್ಸಲ್ಲಿ ಹೇಳುತ್ತೆ? ಆರ್ಟಿಕಲ್ 1 to 4. ಓಕೆ, ಇಲ್ಲಿ ಆರ್ಟಿಕಲ್ 1 ಏನು ಹೇಳುತ್ತೆ? ಆರ್ಟಿಕಲ್ 1 ದ ಸ್ಟೇಟ್ ಅಂತಕ್ಕಂಥದ್ದನ್ನ ಡಿಫೈನ್ ಮಾಡುತ್ತೆ. ಸೊ ಆರ್ಟಿಕಲ್ 2 ಏನು ಹೇಳುತ್ತೆ? 3 and 4 ಏನು ಹೇಳುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ಡ್ಯೂರಿಂಗ್ ದಟ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬ್ರೀಫಾಗಿ ವಿಲ್ ಗೋ ಲಿಟಲ್ ಬಿಟ್ ಫಾಸ್ಟರ್. ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ಏನಿದೆ? ದ ಸಿಟಿಜನ್ಶಿಪ್ ಅಂದರೆ ಕನ್ನಡದಲ್ಲಿ ಏನು ಕರಿತೀವಿ? ನಾಗರಿಕತ್ವ. ಸೊ ಇದು ಅಗೇನ್ ನಾಗರಿಕತ್ವನ ಯಾವ ದೇಶದಿಂದ ತೊಗೊಂಡಿದ್ದೀವಿ? ನಾನು ಪ್ರೀವಿಯಸ್ ಇದರಲ್ಲಿ ಕೂಡ ಕ್ವಶನ್ ಕೇಳಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಬಂದಿಲ್ಲ ನನಗೆ, ಕೆಲವೊಬ್ಬರು ಮಾತ್ರ ಹೇಳಿದಿರಿ. ಐ ನೀಡ್ ಮೋರ್ ಆನ್ಸರ್ಸ್. ಓಕೆ, ಸಿಟಿಜನ್ಶಿಪ್ಪನ್ನು ಯಾವ ಒಂದು ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಹೇಳಿ. ಹಾಗೆ ಆರ್ಟಿಕಲ್ 5 to 11 ಅಂತಕ್ಕಂಥದ್ದು ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ. ಸಿಟಿಜನ್ಶಿಪ್ಪನ್ನು ಇಲ್ಲಿ 2 ಥರ ಓದ್ತೀವಿ. ಒಂದು ಯಾವುದರಿಂದ ಯಾವ ಥರ ನಾವು ಸಿಟಿಜನ್ಶಿಪ್ಪನ್ನು ಪಡ್ಕೋಬೋದು, ಹೊಂದ್ಬೋದು, ಹಾಗೆ ಯಾವ ಥರ ಸಿಟಿಜನ್ಶಿಪ್ಪನ್ನ ನಾವು ಕಳ್ಕೋಬೋದು ಅಂತಕ್ಕಂಥದ್ದನ್ನ ನಾವು ಇದರಲ್ಲಿ ಓದ್ತೀವಿ. ಓಕೆ, ನೆಕ್ಸ್ಟು ಪಾರ್ಟ್ 3ಅಲ್ಲಿ ಏನು ನೋಡ್ತೀವಿ? ಫಂಡಮೆಂಟಲ್ ರೈಟ್ಸ್ ಫ್ರಮ್ ಆರ್ಟಿಕಲ್ 12 to 35 ಅಲ್ಲಿ ಫಂಡಮೆಂಟಲ್ ರೈಟ್ಸನ್ನು ನೋಡ್ತೀವಿ. ನೆಕ್ಸ್ಟು DPSP, ದಟ್ ಈಸ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದಿಸ್ ಈಸ್ ಅಂಡರ್ ಪಾರ್ಟ್ 4. ನೆಕ್ಸ್ಟ್ ಅಗೇನ್ ಇಲ್ಲಿ 4A, ಲಾಸ್ಟ್ ಟೈಮ್ ನಾನು ಹೇಳಿದೆ ನಿಮಗೆ, ಇಲ್ಲಿ A ಬಂದಿದೆ. ಸೊ ದೇರ್ ಆಸ್ ಅ ಅಮೆಂಡ್ಮೆಂಟ್, ತಿದ್ದುಪಡಿ ಮೂಲಕ ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಹಾಕ್ಕೊಂಡಿದ್ದೀವಿ. ಎಲ್ಲಿ? ಪಾರ್ಟ್ 4A ಅಲ್ಲಿ ಆರ್ಟಿಕಲ್ ನಂಬರ್ 51A ಇಂಟ್ರಡ್ಯೂಸ್ ಮಾಡಿದ್ದೀವಿ. ಹಾಗಿದ್ರೆ ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ ನಮ್ಮಲ್ಲಿ? ಟೋಟಲ್ 11 ಇದ್ದಾವೆ. ಸ್ಟಾರ್ಟಿಂಗಲ್ಲಿ 10 ಇದ್ವು ಪ್ಲಸ್ 1 ಆಮೇಲೆ ಆ್ಯಡ್ ಆದವು. ಓಕೆ, ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವ ಒಂದು ತಿದ್ದುಪಡಿ ಮೂಲಕ ನಾವು ಇದನ್ನು ಸೇರಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಪಾರ್ಟ್ 5 ಏನು ಹೇಳುತ್ತೆ? ಯೂನಿಯನ್. ಓಕೆ, ನೆಕ್ಸ್ಟು ಪಾರ್ಟ್ 6 ಸ್ಟೇಟ್ಸ್ ಬಗ್ಗೆ ಹೇಳುತ್ತೆ. ಓಕೆ, ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಹಾಗೆ ಇಲ್ಲಿ ಪಾರ್ಟ್ 7 ಅಂತಕ್ಕಂಥದ್ದು ವಿ ಹ್ಯಾವ್ ರಿಪೀಲ್ಡ್, ಅಂದರೆ ಇದನ್ನು ತೆಗೆದುಹಾಕಲಾಗಿದೆ. ಸೊ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಬ್ರೀಫ್ 5 minutes ವಿಡಿಯೋ. ಅದರಲ್ಲಿ ನೀವು ಯಾವ ಥರ ನೆನ್ಪಿಟ್ಕೋಬೇಕು ಈ ಪಾರ್ಟ್ಸ್ನ ಮತ್ತು ಶೆಡ್ಯೂಲ್ಸ್ನ ಯಾವ ಥರ ನೀವು ನೆನ್ಪಿಟ್ಕೋಬೋದು ಅಂತೇಳಿ ಅಲ್ಲಿ ಏನೇ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ನೆಕ್ಸ್ಟು ಯಾವ ಒಂದು ಆರ್ಟಿಕಲ್ಸ್ ಅಗೇನ್ ಇಲ್ಲಿ ನಮಗೆ ಯೂನಿಯನ್ನಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಆರ್ಟಿಕಲ್ಸ್ ಹೇಳುತ್ತೆ? ಆರ್ಟಿಕಲ್ ನಂಬರ್ 52 ಮತ್ತು 52 to 151. ಸರ್ ಹಾಗಿದ್ರೆ ಈ ಆರ್ಟಿಕಲ್ಸ್ನ ನೆನ್ಪಿಟ್ಕೊಳೋದು ಹೆಂಗೆ? ಈ ಥರ ಆರ್ಟಿಕಲ್ನ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ನೆಸಸರಿ. ಎಲ್ಲಿವರೆಗೂ ನೀವು ಆರ್ಟಿಕಲ್ಸ್ನ ನೆನ್ಪಿಟ್ಕೋಬೇಕು ಅಂದರೆ ದೀಸ್ ಆರ್ಟಿಕಲ್ಸ್ ಏನಿದಾವಲ್ಲ ಇವು ಇಂಪಾರ್ಟೆಂಟ್. ಓಕೆ, ಈ ಆರ್ಟಿಕಲ್ಸ್ನ ನೀವು ನೆನ್ಪಿಟ್ಕೊಳ್ಳಿ ಸೀರಿಯಲ್ ವೈಸ್. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಆರ್ಟಿಕಲ್ಸ್ನ ಈ ಥರ ಕೇಳಲ್ಲ. ಯೂನಿಯನ್ನಲ್ಲಿ ಯಾರ್ಯಾರು ಬರ್ತಾರೆ, ಲೈಕ್ ಪ್ರೆಸಿಡೆಂಟ್ ಬರ್ತಾನೆ, ಓಕೆ, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಓಕೆ, ಅವ್ರಿಗೆ ಯಾವ ಆರ್ಟಿಕಲ್ಸ್ ಹೇಳ್ತವೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಆರ್ಟಿಕಲ್ಸ್ ಎಲ್ಲ ಆ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ.
ಓಕೆ, ಇಷ್ಟೆಲ್ಲ ಆರ್ಟಿಕಲ್ಸ್ನ ಒಂದೇ ಥರ ನೆನ್ಪಿಟ್ಕೊಳಕ್ಕಾಗಲ್ಲ. ಜಸ್ಟ್ ರಿಮೆಂಬರ್ ಕೇಂದ್ರ ಸರ್ಕಾರ ಅಂತ ಬಂದಾಗೆ ಆರ್ಟಿಕಲ್ 52 to 151. ಓಕೆ, ಇದು ನಿಮಗೆ ಪಕ್ಕಾ ನೆನಪೇ ಇದ್ದಿದ್ರು ಪರವಾಗಿಲ್ಲ. ಇದ್ರೊಳಗಡೆ ಬರ್ತಕ್ಕಂಥವ್ರು ಯಾರು, ಅವ್ರಿಗೆ ಯಾವ ಆರ್ಟಿಕಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ ರಾಜ್ಯ ಸರ್ಕಾರಗಳು ಅಂತ ತಗೊಂಡಾಗೆ ಅಲ್ಲಿ ಯಾವ್ಯಾವ ಆರ್ಟಿಕಲ್ 152 to 237. ಓಕೆ, ನೆಕ್ಸ್ಟ್ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಾನು ಪಾರ್ಟ್ 7ನ ನಾವು ರಿಪೀಲ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ. ಯಾವ ಒಂದು ಅಮೆಂಡ್ಮೆಂಟ್ ಥ್ರೂ ತಿದ್ದುಪಡಿ ಮೂಲಕ 7ನೇ ತಿದ್ದುಪಡಿಯ ಮೂಲಕ ಯಾವಾಗ 1956ರಲ್ಲಿ. ಓಕೆ, ಸೊ ಹಾಗಿದ್ರೆ ಇದರಲ್ಲಿ ಏನಿತ್ತು ಅಂತಕ್ಕಂಥದ್ದು ಇಲ್ಲಿ ನಮಗೆ ದ ಪಾರ್ಟ್ ಬಿ ಸ್ಟೇಟ್ಸ್ ಅಂತಕ್ಕಂಥದ್ದು ಇತ್ತು. ಓಕೆ, ಅದನ್ನು ನಿಮ್ಗೆ ಹೇಳ್ತೀನಿ ಇನ್ ಡೀಟೇಲ್ಸ್ ಹೇಳಬೇಕಾದ್ರೆ. ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ ಸ್ವತಂತ್ರ ಬಂದಾಗೆ. ನೆಕ್ಸ್ಟ್ ಅವನ್ನೆಲ್ಲ ಮತ್ತೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ 1956ಅಲ್ಲಿ. ಬೇಸ್ಡ್ ಆನ್ ಲಿಂಗ್ವಿಸ್ಟಿಕ್ ಮ್ಯಾನರ್. ಓಕೆ, ಲಿಂಗ್ವಿಸ್ಟಿಕ್ ಮ್ಯಾನರ್. ಓಕೆ, ಅಂದರೆ ಭಾಷಾವಾರು ಪ್ರಾಂತಗಳನ್ನಾಗಿ ನಾವು ವಿಂಗಡಣೆ ಮಾಡಿದಾಗ ಆ ಟೈಮಲ್ಲಿ ನಾವು ಇದನ್ನು ತೆಗೆದಾಕಿದ್ದೀವಿ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್, ಡೋಂಟ್ ವರಿ. ನೆಕ್ಸ್ಟ್ ಯೂನಿಯನ್ ಟೆರಿಟರೀಸ್. ಪಾರ್ಟ್ 5 ಕೇಂದ್ರ ಸರ್ಕಾರ, ಪಾರ್ಟ್ 6 ರಾಜ್ಯ ಸರ್ಕಾರ. ಕೇಂದ್ರ ರಾಜ್ಯ ಆದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಅದು ಯೂನಿಯನ್ ಟೆರಿಟರಿ. ಓಕೆ, ಈ ಥರ ನೆನ್ಪಿಟ್ಕೋಬೇಕು. ಇದು ಆರ್ಟಿಕಲ್ ನಂಬರ್ 239ಇಂದ 242 ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ ಅಗೈನ್ ಪಾರ್ಟ್ 9 ಇಂಪಾರ್ಟೆಂಟ್, ಪಂಚಾಯತ್ಸ್. ಆರ್ಟಿಕಲ್ 243ಇಂದ 243 ಇಲ್ಲಿ ನಿಮಗೆ 2 ಅಮೆಂಡ್ಮೆಂಟ್ಸ್ ಥ್ರೂ ಬಂದಿದ್ದಾವೆ. ಓಕೆ, ನನಗೆ ಇಲ್ಲಿ ನಿಮಗೆ ಹೋಮ್ವರ್ಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಯಾವ ತಿದ್ದುಪಡಿ ಮೂಲಕ ನಾವು ಇವುಗಳನ್ನು ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಒಂದು ಮುನ್ಸಿಪಾಲ್ಟೀಸು ಮತ್ತು ಕೋಆಪ್ರೇಟಿವ್ ಸೊಸೈಟೀಸ್. ಓಕೆ, ಆರ್ಟಿಕಲ್ ಏನು ಹೇಳುತ್ತೆ, 243P ಇಂದ 243ZG ಸಮ್ ಬೇಸಿಕ್ ಗ್ರೂಪ್ ಸಿ, ಗ್ರೂಪ್ ಡಿ ಅಲ್ಲಿ ಅಥವಾ PC ಎಕ್ಸಾಮಲ್ಲಿ ಈ ಒಂದು ಆರ್ಟಿಕಲ್ಸ್ ರೇಂಜನ್ನು ಕೇಳಲಾಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಕೋಆಪ್ರೇಟಿವ್ ಸೊಸೈಟೀಸ್. ಓಕೆ, ಅದು ಆರ್ಟಿಕಲ್ 243H ಇಂದ 243ZG. ದೆನ್ ಪಾರ್ಟ್ 10 ದಟ್ ಈಸ್ ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 244 to 244A. ಓಕೆ, ದೆನ್ ಪಾರ್ಟ್ 11 ಏನು ಹೇಳುತ್ತೆ, ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ನಿಮಗೆ ಪಾರ್ಟ್ 5 ಏನು ಹೇಳ್ತು, ಈ ಥರ ನೀವು ನೆನ್ಪಿಟ್ಕೊಳ್ಳಿ. ಪಾರ್ಟ್ 5 ಯಾವ್ದ್ರ ಬಗ್ಗೆ ಹೇಳುತ್ತೆ, ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ. ಪಾರ್ಟ್ 6 ಯಾವ್ದ್ರ ಬಗ್ಗೆ ಹೇಳುತ್ತೆ, ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಪಾರ್ಟ್ 7ನ ತೆಗೆದಾಕಿದ್ದೀವಿ. ಇದನ್ನು ನಾನು ನಿಮಗೆ ಅನುಸೂಚಿಗೆ ಲಿಂಕ್ ಮಾಡಿ ಹೇಳ್ತೀನಿ. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇದು ಅನುಸೂಚಿಗೆ ಲಿಂಕ್ ಮಾಡೋಣ, ಶೆಡ್ಯೂಲ್ಸ್ಗೆ ಲಿಂಕ್ ಮಾಡೋಣ, ಯಾವ ಥರ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು 8 ಇದು ಏನು, ಸೆಂಟರ್, ಸ್ಟೇಟ್, ಅಗೇನ್ ಯೂನಿಯನ್ ಟೆರಿಟರಿ. ಈ 3 ಆಗಿದ ತಕ್ಷಣ ನಮಗೆ ಬರ್ತಕ್ಕಂಥದ್ದೇನು, ಪಂಚಾಯತ್ಸ್. ಓಕೆ, ಈ ಥರ ನೀವು ಇದನ್ನ ನೆನ್ಪಿಟ್ಕೊತಾ ಹೋಗಿ. ಓಕೆ, ಅಗೇನ್ ಪಂಚಾಯತಲ್ಲಿ ಮುನ್ಸಿಪಲ್ಸು ಮತ್ತು ಕೋಆಪ್ರೇಟಿವ್ ಸೊಸೈಟೀಸ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಬರ್ತಕ್ಕಂಥದ್ದು ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾಸ್. ಓಕೆ, ನೆಕ್ಸ್ಟ್ ಪಾರ್ಟ್ 11ಅಲ್ಲಿ ಏನು ಹೇಳ್ತೀವಿ, ರಿಲೇಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ದ ಸ್ಟೇಟ್. ಈಗ ಅಪ್ ಟು ನಮಗೆ ಇಲ್ಲಿ 5 + 6 ಎಷ್ಟಾಗುತ್ತೆ, 5 + 6 ಇಟ್ ಈಸ್ 11. 11 ಹೇಳುತ್ತೆ. ಇವೆರಡಕ್ಕೆ ಸಂಬಂಧಪಟ್ಟಂಗೆ ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ. ಓಕೆ, ಕೆಲವೊಂದು ಹಿಂಟ್ಸ್ ಎಲ್ಲ ಹೇಳ್ತಿದ್ದೀನಿ ನಾನು ನಿಮ್ಗೆ, ಇಲ್ಲಿಂದ ನೋಟ್ ಮಾಡ್ಕೊಳ್ಳಿ. ಪಾರ್ಟ್ 11ಅಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೇಟ್ ಮತ್ತು ಸೆಂಟ್ರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ ಯಾವುದು ಅದಕ್ಕೆ, 245 ಇಂದ 263. ನೆಕ್ಸ್ಟು ಪಾರ್ಟ್ 12 ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಮತ್ತು ಸೂಟ್ಸ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 264 ಇಂದ 300A. ನೆಕ್ಸ್ಟ್ ಪಾರ್ಟ್ 13. ಓಕೆ, ನೆನ್ಪಿಟ್ಕೊಳ್ಳಿ ಪಾರ್ಟ್ 13. ಇಲ್ಲಿ 3 ಇದೆ ಆಲ್ರೆಡಿ. ನಮಗೆ ಪಾರ್ಟ್ 3 ನೋಡ್ಕೊಂಡು ಬಂದಿದ್ದೀವಿ, ರೈಟ್? ಪ್ರೀವಿಯಸ್ ಇದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಪಾರ್ಟ್ 3 ಯಾವುದ್ರ ಬಗ್ಗೆ ಹೇಳುತ್ತೆ ಹೇಳಿ, ಪಾರ್ಟ್ 3. ಓಕೆ, ಏನಿದೆ, ಯಾವುದ್ರ ಬಗ್ಗೆ ಇದೆ, ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 3 ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ 13. ಯಾಕೆ ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ದೇರ್ ಆರ್ 3 ಥಿಂಗ್ಸ್, ಟ್ರೇಡ್, ಕಾಮರ್ಸ್ ಮತ್ತು ಇಂಟರ್ ಕೋರ್ಸ್ ಬಗ್ಗೆ ಹೇಳುತ್ತೆ. ಈ 3 ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಒಂದು ಭಾಗದಲ್ಲಿ ಹೇಳಲಾಗಿದೆ, ಪಾರ್ಟ್ 13. ಯಾಕೆ ಪಾರ್ಟ್ 3 ಹೇಳಿದ್ವಿ, ಇಲ್ಲಿ 3 ಇದೆ ಅಂತ ಹೇಳಿ ಪಾರ್ಟ್ 3 ಅಂತ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಪಾರ್ಟ್ 3 ನಮಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ 14 ಇಟ್ ಈಸ್ ಅ ಸರ್ವಿಸಸ್. ಓಕೆ, ಫಾರ್ ಯೂನಿಯನ್ ಮತ್ತು ಸ್ಟೇಟ್ಸಲ್ಲಿ ಬರ್ತಕ್ಕಂಥದ್ದು ಏನು ಸರ್ವಿಸಸ್, ಈಗ ನೀವು ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ದೀರಲ್ಲ ಅವೇ UPSC ಮತ್ತು
KPSC ಅಂಡರಲ್ಲಿ ಬರ್ತಕ್ಕಂತಹ ಸರ್ವಿಸಸ್ನ ಪಾರ್ಟ್ 14 ಕವರ್ ಆಗಿದೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಆರ್ಟಿಕಲ್ 308 ಇಂದ 323. ನೆಕ್ಸ್ಟು ಕೆಲವೊಂದು ಟ್ರಿಬ್ಯುನಲ್ಸ್ ಬಗ್ಗೆ ಹೇಳುತ್ತೆ. ದಿಸ್ ಈಸ್ ಅಗೇನ್ ಇಂಟ್ರೊಡ್ಯೂಸ್ ಥ್ರೂ ಅಮೆಂಡ್ಮೆಂಟ್, ತಿದ್ದುಪಡಿ ಮೂಲಕ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಆರ್ಟಿಕಲ್ ನಂಬರ್ 323A ಇಂದ 323B ವರೆಗೆ ಇದೆ. ಓಕೆ, ಎಷ್ಟು 14A ಆಯಿತು. 15 ಅಗೇನ್ ಕಮ್ಸ್ ದ ಎಲೆಕ್ಷನ್ ಕಮಿಷನ್, ರೈಟ್. ಸಿ 15 ಎಲೆಕ್ಷನ್ಸ್. ಆರ್ಟಿಕಲ್ 324 ಇಂದ ಆರ್ಟಿಕಲ್ 329. ಇಲ್ಲಿ ಎಲೆಕ್ಷನ್ ಕಮಿಷನಲ್ಲಿ ಯಾವ ಆರ್ಟಿಕಲ್ ಥ್ರೂ ಅದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಪವರ್ ಕೊಡಲಾಗಿದೆ, ಯಾವ ಆರ್ಟಿಕಲ್ ಥ್ರೂ ಚೀಫ್ ಎಲೆಕ್ಷನ್ ಕಮಿಷನರ್ನ ನಾವು ನೇಮಕ ಮಾಡ್ತೀವಿ, ಅವ್ರಿಗೆ ಪವರ್ಸ್ ಏನಿದ್ದಾವೆ, ಓಕೆ, ಯಾವ ಆರ್ಟಿಕಲ್ ಏನನ್ನು ಹೇಳ್ತದೆ ಅಂತಕ್ಕಂಥದ್ದು ಈ ಎಲೆಕ್ಷನ್ನಲ್ಲಿ ನಾವು ಓದ್ತೀವಿ. ನೆಕ್ಸ್ಟ್ ಪಾರ್ಟ್ 16. ಪಾರ್ಟ್ 16ನಲ್ಲಿದೆ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್. ಇದನ್ನು ನಾವು ಪಾರ್ಟ್ 16ನಲ್ಲಿ ಓದ್ತೀವಿ. ಅಗೇನ್ ಪಾರ್ಟ್ 17 ಇಟ್ ಈಸ್ ಅ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಅಗೇನ್ ಇದನ್ನು ಕೂಡ ನಾವು ಅನುಸೂಚಿಗೆ ಲಿಂಕ್ ಮಾಡ್ತೀವಿ. ಯಾವುದಕ್ಕೆ? ಶೆಡ್ಯೂಲ್ಸ್ಗೆ ಲಿಂಕ್ ಮಾಡ್ತೀವಿ. ಯಾವ ಥರ? ಇಟ್ ಈಸ್ 1+7 ಎಷ್ಟಾಯಿತು? 8. ಅಗೇನ್ 8th ಅನುಸೂಚಿ ಕೂಡ ನಮಗೆ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಇದು ಕೂಡ ನಮಗೆ ಭಾಷೆಗಳ ಬಗ್ಗೆ ಹೇಳುತ್ತೆ. 8ನೇ ಅನುಸೂಚಿ. ಈ ಥರ ನಾವು ಲಿಂಕ್ ಮಾಡ್ತೀವಿ. ನೆಕ್ಸ್ಟು 17 ಅಫಿಷಿಯಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ 18. ಸೊ 18 ಏನು ಹೇಳುತ್ತೆ? ಎಮರ್ಜೆನ್ಸಿ ಪ್ರಾವಿಷನ್ಸ್. ಹೆಂಗೆ ನೆನ್ಪಿಟ್ಕೊತೀರಾ? ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದರೆ 18 ಬರಿತೀವಿ. 18ನಲ್ಲಿ ಸೆಂಟ್ ಒಂದು 0 ಹಾಕಂದರೆ 108. 108 ಯಾವುದಕ್ಕೆ ಸಿಂಬಲು? ಎಮರ್ಜೆನ್ಸಿಗೆ. ಸೊ ತಿದ್ದುಪಡಿಗಳಿಗೋಸ್ಕರ ಮಾಡಲಾಗಿದೆ. ಯಾವುದು? ಪಾರ್ಟ್ 18. ಅಗೇನ್ ಈ 3 ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇದ್ದಾವೆ. ನ್ಯಾಷನಲ್ ಎಮರ್ಜೆನ್ಸೀಸ್, ಅಗೇನ್ ಪ್ರೆಸಿಡೆಂಟ್ ರೂಲ್ ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸೀಸ್. ಆರ್ಟಿಕಲ್ ನಂಬರ್ಸ್ ಯಾವಿದಾವೆ ಹೇಳಿದ್ದೀನಿ ನಾನು ನಿಮಗೆ? 352, 356 ಆ್ಯಂಡ್ 360. ಓಕೆ, ನೆಕ್ಸ್ಟು 19, ದಟ್ ಈಸ್ 19 ಮಿಸ್ಲೇನಿಯಸ್ ಬಗ್ಗೆ ಅಂದರೆ ಇತರೆ ಅದರ ಬಗ್ಗೆ ಹೇಳುತ್ತೆ. ಅದು ಆರ್ಟಿಕಲ್ 361 ಇಂದ 367. ನೆಕ್ಸ್ಟು ಇಂಪಾರ್ಟೆಂಟ್ ಪಾರ್ಟ್ 20. ದಿಸ್ ಈಸ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒಂದೇ ಆರ್ಟಿಕಲ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ನಂಬರ್ 368. ಓಕೆ, ನೆಕ್ಸ್ಟ್ ಪಾರ್ಟ್ 21 ಏನು ಹೇಳುತ್ತೆ? ದೇರ್ ಇಸ್ ಎ ಪ್ರಾವಿಷನ್ಸ್ ರಿಲೇಟೆಡ್ ಟೆಂಪ್ರರಿ, ಟ್ರಾನ್ಸಿಷನಲ್ ಮತ್ತು ಸ್ಪೆಷಲ್ ಪ್ರಾವಿಷನ್ಸ್ ಬಗ್ಗೆ ಹೇಳುತ್ತೆ. ಪಾರ್ಟ್ 21ನಲ್ಲಿ ಆರ್ಟಿಕಲ್ ನಂಬರ್ 369 ಇಂದ 392 ವರೆಗೆ. ಅಗೇನ್ ಲಾಸ್ಟ್ ಒನ್, ದಟ್ ಈಸ್ ಅ ಶಾರ್ಟ್ ಟೈಟಲ್. ಓಕೆ, ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಟೈಮ್ ಇದೇ ಕೇಳ್ತಾರೆ. ಶಾರ್ಟ್ ಟೈಟಲ್ನ ಯಾವ ಒಂದು ಪಾರ್ಟಲ್ಲಿ ಹೇಳಲಾಗಿದೆ? ಪಾರ್ಟ್ 22, ದಟ್ ಈಸ್ ಆರ್ಟಿಕಲ್ ನಂಬರ್ 393 ಇಂದ 395 ವರೆಗೆ. ಸೊ ಹಾಗಿದ್ರೆ ಸರ್ ಅಟ್ ಪ್ರೆಸೆಂಟಲ್ಲಿ ನಮಗೆ 25 ಪಾರ್ಟ್ಸ್ ಅಂತ ಹೇಳಿದ್ದೀವಿ, 465 ಆರ್ಟಿಕಲ್ಸ್ ಅಂತ ಹೇಳಿದ್ವಿ. ಅಗೇನ್ ಬಟ್ ನಾವು ನೋಡಿದ್ರೆ ಓವರಾಲ್ ಆಗಿ ಇಲ್ಲಿ ನಿಮಗೆ 395 ಕಾಣಿಸ್ತಾ ಇದ್ದಾವೆ. ಇಲ್ಲಿ ಪಾರ್ಟ್ 22 ವರೆಗೆ ಕಾಣಿಸ್ತಾ ಇದೆ, ರೈಟ್? ಸೊ ಹೌ? ಓಕೆ, ಇವೆಲ್ಲ ನಿಮಗೆ ಗೊತ್ತಿದೆ. ದಟ್ ಇಸ್ ದ ಬೇಸಿಕ್ ಥಿಂಗ್ಸ್. ಇಲ್ಲಿ ನಮ್ಗೆ ಏನಾಗಿದೆ? ಪಾರ್ಟ್ 22ನೇ ಇರೋದು. ಓಕೆ, ಈ 22 ಅಲ್ಲಿ 7ನ ನಾವು ತೆಗ್ದಿದ್ದೀವಿ. ಅಗೇನ್ ಯಾವ್ಯಾವ ಆ್ಯಡ್ ಮಾಡಿದ್ದೀವಿ ನಾವು? 4A, ರೈಟ್. ಹೇಳಿ ನೆಕ್ಸ್ಟು 9. ಓಕೆ, 9A ಮತ್ತು 9B, ಅಗೇನ್ 14A, ರೈಟ್. ಇವು 4ನ್ನು ಆ್ಯಡ್ ಮಾಡಿದ್ದೀವಿ, ಒಂದನ್ನು ತೆಗ್ದಿದ್ದೀವಿ. ಟೋಟಲ್ ಆಗಿ 4ನ್ನು ಆ್ಯಡ್ ಮಾಡಿದ್ರೆ 26 -1 ಮಾಡಿದ್ರೆ 25 ಇದ್ದಾವೆ. ಅಗೇನ್ ಇಲ್ಲಿ ನಿಮಗೆ 395 ಅಂತ ಯಾಕೆ ಕಾಣಿಸ್ತಾ ಇದೆ ಅಂದರೆ ರಿಮೈನಿಂಗ್ ಎಲ್ಲ ನಾವು ನಿಮಗೆ ಇಲ್ಲಿ ಆರ್ಟಿಕಲ್ಲು ಸಿ ಇಲ್ಲಿ 323A ಟು 323B, ಅಗೇನ್ ಇಲ್ಲಿ 243P ಇಂದ 243ZZ ಈ ಥರನಾದಂತಹ ನಮಗೆ ಆಲ್ಫಾಬೆಟ್ ಲೆಟರ್ಸ್ನ ಆ್ಯಡ್ ಮಾಡಿ ಇಲ್ಲಿ ಆರ್ಟಿಕಲ್ಸ್ನ ನಾವು ಸೇರಿಸ್ಕೊಂಡಿದ್ದೀವಿ. ಸೊ ಓವರಾಲ್ ಆಗಿ ನಮಗೆ ಬೇಸಿಕ್ ಸ್ಟ್ರಕ್ಚರ್ ಅಷ್ಟೇ ಇರುತ್ತೆ, ಪಾರ್ಟ್ ಅದೇ ಥರನೇ ಕಾಣ್ತಾ ಇರುತ್ತೆ. ಬಟ್ ನಮಗೆ ಇಲ್ಲಿ ಅಡಿಷ್ನಲ್ ಆಗಿ ಸೇರಿಸ್ಕೊಂಡಿದ್ದೀವಿ. ಓಕೆ, ಸೊ ದೀಸ್ ಆರ್ ದ ಪಾರ್ಟ್ಸ್. ಓಕೆ, ನೆಕ್ಸ್ಟು ಇದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಯಾವ ಥರ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಶೆಡ್ಯೂಲ್ಸ್. ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಅನುಸೂಚಿಗಳು. ಏನಂತ ಕರಿತೀವಿ? ಅನುಸೂಚಿಗಳು ಅಂತ ಕರಿತೀವಿ. ಸೊ ಎಷ್ಟು ಅನುಸೂಚಿಗಳಿದ್ದಾವೆ? ಮೊದಲು 8 ಇದ್ವು, ಇವಾಗ ಎಷ್ಟಾಗಿದ್ದಾವೆ? 12 ಅನುಸೂಚಿಗಳಾಗಿದ್ದಾವೆ. ಫಸ್ಟ್ನೇ ಅನುಸೂಚಿ ಏನು ಹೇಳುತ್ತೆ? ನೇಮ್ಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ವಿತ್ ದೇರ್ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್. ಅಂದರೆ ಇಲ್ಲಿ ರಾಜ್ಯಗಳ ಹೆಸರನ್ನು ಮತ್ತು ಅವುಗಳ ಒಂದು ಬೌಂಡ್ರೀಸನ್ನು, ಯೂನಿಯನ್ ಟೆರಿಟರೀಸ್ ಮತ್ತು
ಕೇಂದ್ರಾಡಳಿತ ಪ್ರದೇಶಗಳು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಒಂದು ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 2ನೇ ಶೆಡ್ಯೂಲಲ್ಲಿ ಏನು ನೋಡ್ತೀವಿ ನಾವು, ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಸ್ಯಾಲ್ರೀಸ್, ಅಲೋವೆನ್ಸಸ್ ಮತ್ತು ಪ್ರಿವಿಲೇಜಸ್, ಯಾರ್ಯಾರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಇನ್ ಡೀಟೇಲ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೋಗಿಲ್ಲ. ಓಕೆ, ಸೊ ಯಾರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ ಫರ್ದರ್ ಕ್ಲಾಸಲ್ಲಿ. ನೆಕ್ಸ್ಟ್ 3rd ಶೆಡ್ಯೂಲಲ್ಲಿ ನಾವೇನು ನೋಡ್ತೀವಿ, ಓತ್ ಅಥವಾ ಅಫರ್ಮೇಷನ್, ಪ್ರಮಾಣ ವಚನದ ಬಗ್ಗೆ 3rd ಶೆಡ್ಯೂಲಲ್ಲಿ ಹೇಳ್ತೀವಿ. ಫಸ್ಟ್ ಅದರಲ್ಲಿ ಏನು ನೋಡ್ತೀವಿ, ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರೀಸ್. ಅದಾಗಿದ ತಕ್ಷಣ ನೆಕ್ಸ್ಟ್ ಏನು ಬರ್ತವೆ ಅಂದರೆ ಈ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ಗೆ ಯಾರನ್ನ ಆಯ್ಕೆ ಮಾಡ್ಕೊತೀವೋ ಅವ್ರಿಗೆ ನಾವು ಸ್ಯಾಲ್ರೀಸ್ ಕೊಡಬೇಕು, ರೈಟ್. ಸೊ ಆ ಸ್ಯಾಲ್ರೀಸ್ನ 2ನೇ ಶೆಡ್ಯೂಲಲ್ಲಿ ಹೇಳ್ತೀವಿ. ಸೊ ಇವ್ರನ್ನ ನೇಮಕ ಮಾಡ್ಕೊಂಡವ್ರಿಗೆ ಸ್ಯಾಲ್ರಿ ಡಿಸೈಡ್ ಮಾಡಿರ್ತೀವಿ. ನೇಮಕ ಮಾಡ್ಕೊಂಡವ್ರು ಅವ್ರು ಏನು ತೊಗೋಬೇಕು, ಓತ್ ಆರ್ ಅಫರ್ಮೇಷನ್ ಅಥವಾ ಪ್ರಮಾಣ ವಚನ ತೊಗೊಳ್ತಾರೆ. ಇದು ಯಾವುದ್ರಲ್ಲಿ ನೋಡ್ತೀವಿ, ಅನುಸೂಚಿ 3ರಲ್ಲಿ ನೋಡ್ತೀವಿ. ಸರ್ ಅನುಸೂಚಿ 4 ಏನು ಹೇಳುತ್ತೆ, ಸೊ ಅನುಸೂಚಿ 4 ಏನು ಹೇಳುತ್ತೆ, ಈ ರಾಜ್ಯಸಭೆಗೆ ಬೇರೆ ಬೇರೆ ಈ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸಿಂದ ಎಷ್ಟೆಷ್ಟು ಜನ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥದ್ದು ನಿಮ್ಗೆ ಎಲ್ಲಿ ಸಿಗುತ್ತೆ, ಅನುಸೂಚಿ ಶೆಡ್ಯೂಲ್ ಅಥವಾ 4ನೇ ಶೆಡ್ಯೂಲಲ್ಲಿ, 4ನೇ ಅನುಸೂಚಿಯಲ್ಲಿ ನಿಮಗೆ ಅದು ಸಿಗುತ್ತೆ. ಅಂದರೆ ರಾಜ್ಯಸಭೆಯಲ್ಲಿ ಟೋಟಲ್ ಎಷ್ಟು ಸ್ಟ್ರೆಂತ್ ಇದೆ ನಮ್ಗೆ ಅಟ್ ಪ್ರೆಸೆಂಟು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, 245. ಸೊ ಈ ಒಂದು 245ಅಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಬರಬೇಕು ಅಂತಕ್ಕಂಥದ್ದನ್ನ ಎಲ್ಲಿ ಹೇಳ್ತೀವಿ ನಾವು, 4ನೇ ಅನುಸೂಚಿಯಲ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಲ್ಲೊಂದು ಕ್ವಶನ್, ಕರ್ನಾಟಕದಿಂದ ಎಷ್ಟು ಜನ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ, ರಾಜ್ಯಸಭೆಗೆ ನಮ್ಮ ಕರ್ನಾಟಕದಿಂದ ಎಷ್ಟು ಜನನ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ 5th ಶೆಡ್ಯೂಲ್ ಏನು ಹೇಳುತ್ತೆ, ಪ್ರಾವಿಷನ್ಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಶೆಡ್ಯೂಲ್ ಏರಿಯಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂಗೆ, ಶೆಡ್ಯೂಲ್ ಏರಿಯಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾವಿಷನ್ಸ್ ಅಧಿಕಾರಗಳ ಬಗ್ಗೆ ಹೇಳುತ್ತೆ. ಯಾವುದರಲ್ಲಿ, 5th ಶೆಡ್ಯೂಲಲ್ಲಿ. 6th ಶೆಡ್ಯೂಲಲ್ಲಿ ಏನು ಹೇಳುತ್ತೆ, 4 ಟ್ರೈಬಲ್ ಏರಿಯಾಸ್ಗೆ, ವಾಟ್ ಆರ್ ದೋಸ್, ಅಸ್ಸಾಂ ಮತ್ತು ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಸಪೋಸ್ ಇಫ್ ಯು ಸಿ ದ ಇಂಡಿಯನ್ ಮ್ಯಾಪ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನೀವು ನೋಡ್ಕೊಂಡು ಹೋದರೆ, ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ, ಓಕೆ, ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ನಿಮ್ಗೆ ಗೊತ್ತಿರಬೇಕು ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಆಲ್ವೇಸ್ ವೆನ್ ಯು ಸ್ಟಡಿಂಗ್ ಯಾವುದೇ ಒಂದು ಸಬ್ಜೆಕ್ಟ್ ಓದ್ತೀರಂದರೆ ಆಲ್ವೇಸ್ ಬಿ ಸ್ಟಡಿ ವಿತ್ ಯುವರ್ ಪೊಲಿಟಿಕಲ್ ಮ್ಯಾಪ್ ಮುಂದೆ ಇಟ್ಕೊಂಡು ಓದಿ. ಅಸ್ಸಾಂ ಮತ್ತು ಮೇಘಾಲಯ ಎಲ್ಲಿ ಬರುತ್ತೆ, ಸೊ ಹಿಯರ್ ಈಸ್ ಅಸ್ಸಾಂ ಮತ್ತು ಮೇಘಾಲಯ. ನೆಕ್ಸ್ಟು ತ್ರಿಪುರ ಮತ್ತು ಮಿಜೋರಾಂ. ಓಕೆ, ಸೊ ಈ ಥರ ನೀವು ನೆನ್ಪಿಟ್ಕೋಬೇಕು. ಓಕೆ, ಈ 4 ರಾಜ್ಯಗಳಿಗೆ ಸಪ್ರೇಟ್ ಅಧಿಕಾರವನ್ನು ಕೊಡ್ತಾ, ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಸಪ್ರೇಟ್ ಅಧಿಕಾರ ಕೊಡಲಾಗಿದೆ. ಅದನ್ನು ನಾವು ಎಲ್ಲಿ ನೋಡ್ತೀವಿ, 6th ಶೆಡ್ಯೂಲಲ್ಲಿ, 6ನೇ ಅನುಸೂಚಿಯಲ್ಲಿ ನೋಡ್ತೀವಿ. ನೆಕ್ಸ್ಟ್ 7ನೇ ಅನುಸೂಚಿಯಲ್ಲಿ ಏನು ನೋಡ್ತೀವಿ, ಅಗೇನ್ ರಿಮೆಂಬರ್ ದಿಸ್, ನಾನೀಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದೇ ವಿಡಿಯೋದಲ್ಲಿ. ಪಾರ್ಟ್ 5 ಮತ್ತು 6 ಅನ್ನಾದಮೇಲೆ 7ನ ಪಾರ್ಟ್ 7ನ ಅಂದರೆ 7ನೇ ಭಾಗವನ್ನು ನಾವು ಏನು ಮಾಡಿದ್ದೀವಿ, ರಿಪೀಲ್ ಮಾಡಿದ್ದೀವಿ, ರೈಟ್. ಸೊ ಯಾವಾಗಲೂ ನಾವು ಪಾರ್ಟ್ಸ್ ಬರಬೇಕಾದ್ರೆ ಈ ಥರ ಬರಿಬಾರ್ದು, ಯು ಶುಡ್ ರೈಟ್ ಇನ್ ಅ ರೋಮನ್ ನಂಬರ್. ಸೊ ಈ ಪಾರ್ಟ್ 7ನ ನಾವು ಅಲ್ಲಿ ರಿಪೀಲ್ ಮಾಡಿದ್ದೀವಿ, ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ಏನಿದೆ ಪಾರ್ಟ್ 5 ಏನಿದೆ, ಪಾರ್ಟ್ 5ಅಲ್ಲಿ ಕೇಂದ್ರ ಸರ್ಕಾರ, ಪಾರ್ಟ್ 6ಅಲ್ಲಿ ರಾಜ್ಯ ಸರ್ಕಾರ. ಇವೆರಡಕ್ಕೂ ಕೂಡ ನಾವು ಯಾವ ಥರ ಪವರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಈ ಶೆಡ್ಯೂಲಲ್ಲಿ ಓದ್ತೀವಿ. ಏನು ಹೇಳ್ತಿದ್ದು, ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಎ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಇನ್ ದ ಫಾರ್ಮ್ ಆಫ್ ಅ ಲೀಸ್ಟ್ 1, ಲೀಸ್ಟ್ 2 ಮತ್ತು ಲೀಸ್ಟ್ 3. ಲೀಸ್ಟ್ 1 ಏನು ಹೇಳುತ್ತೆ, ಯೂನಿಯನ್ ಲೀಸ್ಟ್ ಅಥವಾ ಸೆಂಟ್ರಲ್ ಲೀಸ್ಟ್. ಲೀಸ್ಟ್ 2 ಏನು ಹೇಳುತ್ತೆ, ಸ್ಟೇಟ್ ಲೀಸ್ಟ್. ಲೀಸ್ಟ್ 3 ಏನು ಹೇಳುತ್ತೆ, ಕನ್ಕರೆಂಟ್ ಲೀಸ್ಟ್. ಓಕೆ, ನೆಕ್ಸ್ಟ್ 8th ಶೆಡ್ಯೂಲ್ ಏನು ಹೇಳುತ್ತೆ, ಅಗೇನ್ ನಾನು ನಿಮಗೆ ಅಲ್ಲೇ ಹೇಳಿದ್ದೀನಿ, ಅಫಿಷಿಯಲ್ ಲ್ಯಾಂಗ್ವೇಜಸ್ 1 + 7, 17ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳ್ತೀವಿ. ಅಗೇನ್ 1 + 7 = 8. ಇಲ್ಲಿ ಕೂಡ ನಾವು ಲ್ಯಾಂಗ್ವೇಜಸ್ ರೆಕಗ್ನೈಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಇಲ್ಲಿ ಓದ್ತೀವಿ. ಅಗೇನ್ ಇಲ್ಲಿವರೆಗೂ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು, ಇಲ್ಲಿ ಬರ್ತಕ್ಕಂಥವೆಲ್ಲ ನಾವು ಅಮೆಂಡ್ಮೆಂಟ್ ಥ್ರೂ ಇದರಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಸೊ 9th ಶೆಡ್ಯೂಲ್, ಓಕೆ, 9th ಶೆಡ್ಯೂಲಲ್ಲಿ ಏನು ಮಾಡಿದ್ದೀವಿ, ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ ಡೀಲಿಂಗ್ ವಿತ್ ದ ಲ್ಯಾಂಡ್ ರಿಫಾರ್ಮ್ಸ್. ಅಗೇನ್ ದಿಸ್ ಈಸ್ ಯಾವಾಗಾಯಿತು, ಇದು 1951. ಓಕೆ, ಫಸ್ಟ್ ಅಮೆಂಡ್ಮೆಂಟಲ್ಲೇ ಮೊದಲನೇ ತಿದ್ದುಪಡಿ ಮುಖಾಂತರ ನಾವು 9ನೇ ಶೆಡ್ಯೂಲನ್ನು ಅನುಸೂಚಿಯನ್ನು ಸೇರ್ಪಡೆಗೊಳಿಸಿದ್ದೀವಿ, ರೈಟ್. ಓಕೆ, ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ, ಆ್ಯಂಡ್ ಅಬಾಲಿಷನ್ ಆಫ್ ದ ಜಮೀನ್ದಾರಿ ಸಿಸ್ಟಮ್ ಏನಿತ್ತು, ಆ ಜಮೀನ್ದಾರಿ ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಿದ್ದೀವಿ, ತೆಗೆದುಹಾಕಿದ್ದೀವಿ. ಹಾಗೆ ನೆಕ್ಸ್ಟ್ ಅದರ್ ಮ್ಯಾಟರ್ಸ್, ಇದರಲ್ಲಿ ಯಾವುದೇ ಒಂದು
ಈ 9ನೇ ಅನುಸೂಚಿಯಲ್ಲಿ ಏನು ಹೇಳುತ್ತೆ ಅಂದರೆ ಪಾರ್ಲಿಮೆಂಟು 9ನೇ ಅನುಸೂಚಿಯಲ್ಲಿ ನಾವು ಯಾವುದೇ ಒಂದು ಮ್ಯಾಟರ್ಸ್ನ ಹಾಕಿದರೆ ಇಲ್ಲಿ ನಮಗೆ ಸುಪ್ರೀಂ ಕೋರ್ಟ್ಗೆ ಯಾವುದೂ ಅಧಿಕಾರ ಇಲ್ಲ, ಅದರ ಮೇಲೆ ರಿವ್ಯೂ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಈ ಒಂದು ಕಾಯ್ದೆ ಮುಖಾಂತರ, ತಿದ್ದುಪಡಿ ಮುಖಾಂತರ ಪಾರ್ಲಿಮೆಂಟ್ ಹೇಳಿತ್ತು. ಅಗೇನ್ ದೇ ಹ್ಯಾವ್ ಚೇಂಜ್ಡ್, ಸುಪ್ರೀಂ ಕೋರ್ಟ್ ಮತ್ತೆ ತನ್ನ ಅಂಡರಲ್ಲಿ ತೊಗೊಂಡಿತು. ಅದು ಯಾವ ಒಂದು ಕೇಸ್ ಮುಖಾಂತರ, ಯಾವ ಕೇಸ್ ಆದಮೇಲೆ ಮತ್ತೆ ಇದನ್ನು ತೊಗೊಂಡ್ವಿ ಅಂತಕ್ಕಂಥದ್ದನ್ನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬಟ್ ಪ್ರೆಸೆಂಟ್ ಸ್ಟಾರ್ಟಿಂಗಲ್ಲಿ ಇದು ಮಾಡಿದಾಗ ಇವರಿಗೆ ಯಾವುದೇ ಒಂದು ನ್ಯಾಯಿಕ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅಂದ್ರೇನು, ನ್ಯಾಯಿಕ ವಿಮರ್ಶೆ ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಇವ್ರು ಹೇಳಿದ್ರು, ಯಾವುದು ಸಂಸತ್ತು. ಬಟ್ ಲೇಟರ್ ಕೆಲವೊಂದು ಕೇಸಸ್ ಎಲ್ಲ ಬರುತ್ತೆ, ಆ ಕೇಸಸ್ಸಲ್ಲಿ ಅಗೇನ್ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಇಲ್ಲ, ಅದು ಕೂಡ ನ್ಯಾಯಿಕ ವಿಮರ್ಶೆಯಲ್ಲಿ ಜುಡಿಷಿಯಲ್ ರಿವ್ಯೂ ಅಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ಓಕೆ, ನಾನು ಇನ್ ಡೀಟೇಲ್ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ 10th ಶೆಡ್ಯೂಲಲ್ಲಿ ಏನು ನೋಡ್ತೀವಿ? 10th ಶೆಡ್ಯೂಲಲ್ಲಿ ಅಗೇನ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಡಿಸ್ಕ್ವಾಲಿಫಿಕೇಶನ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. ಓಕೆ, ಸೊ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್. ಏನು ಇದು ಗ್ರೌಂಡ್ಸ್ ಆಫ್ ಡಿಫೆಕ್ಷನ್ ಅಂದರೆ ಏನು? ಶೆಡ್ಯೂಲ್ ಎಷ್ಟು? ಅನುಸೂಚಿ 10 ಅಂದ್ರೇನು? ಇದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂತಹ MLAಗಳು MP ಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೋಸ್ಕರನೇ 10ನೇ ಶೆಡ್ಯೂಲ್ ಹಾಕಿದ್ರು ಅಂತ ಹೇಳಿ. ಯಾಕೆ ಅಂದರೆ ಅವರು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೆಂಗೆ ಸಿಕ್ಕರೆ ಹಂಗೆ ಜಂಪ್ ಆಗ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಈ ಒಂದು ಶೆಡ್ಯೂಲ್ ಥ್ರೂ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಅದನ್ನ ಯಾವ ಥರ ಡಿಸ್ಕ್ವಾಲಿಫೈ ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಈ ಶೆಡ್ಯೂಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ 11th ಶೆಡ್ಯೂಲಲ್ಲಿ ಹೇಳುತ್ತೆ ದೇರ್ ಇಸ್ ಎ ಸ್ಪೆಷಲ್ ಪವರ್ಸ್, ಅಥಾರಿಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಪಂಚಾಯತ್. ನಿಮಗೆ ಪಾರ್ಟ್ಸ್ ಹೇಳಬೇಕಾದ್ರೆ ಹೇಳಿದೆ ನಾನು ನಿಮಗೆ, ಅಲ್ಲಿ 9A ಮತ್ತು 9Bಯಲ್ಲಿ ಏನು ಆ್ಯಡ್ ಮಾಡಿದ್ದೀವೋ ಇಲ್ಲಿ ಶೆಡ್ಯೂಲ್ಸಲ್ಲಿ 11 ಮತ್ತು 12ಅಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತ ನಾನು ಹೇಳಿದ್ದೀನಿ. ಅಗೇನ್ ಇಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲ್ಟೀಸ್, ಇಲ್ಲಿ ನಾನು 11th ಪಂಚಾಯತೀಸ್ ನೋಡ್ತೀವಿ, ಇಲ್ಲಿ 10th ಏನು ನೋಡ್ತೀವಿ, ಕೋಆಪರೇಟಿವ್ ಸೊಸೈಟೀಸ್ ಇರುತ್ತೆ, ಇಲ್ಲಿ 12th ಶೆಡ್ಯೂಲಲ್ಲಿ ಮುನ್ಸಿಪಾಲ್ಟೀಸ್ ಬಗ್ಗೆ ನೋಡ್ತೀವಿ. ಸೊ ದಿಸ್ ಈಸ್ ಬ್ರೀಫ್ ಅಬೌಟ್ ಪಾರ್ಟ್ಸ್, ಯಾವ ಪಾರ್ಟ್ ಯಾವ ಆರ್ಟಿಕಲಲ್ಲಿ ಬರುತ್ತೆ ಮತ್ತು ಯಾವ್ಯಾವ ಶೆಡ್ಯೂಲ್ಸ್ ಇದ್ದಾವೆ ಅಂತಕ್ಕಂಥದ್ದು. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿಲ್ ಸ್ಟಾರ್ಟ್ ವಿತ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ತೀನಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇನ್ನೂ ಯಾರ್ಯಾರು ಅಡ್ಮಿಷನ್ಸ್ ತೊಗೊಂಡಿಲ್ಲೋ ಪ್ಲೀಸ್ ಅಡ್ಮಿಷನ್ಸ್ ತೊಗೊಳ್ಳಿ ಆದಷ್ಟು ಬೇಗ. ಫ್ರಮ್ 15th ಆಫ್ ದಿಸ್ ಮಂತ್ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರ್ಯಾರು ಆನ್ಲೈನಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ತೊಗೊಂಡಿರೋ ಅವ್ರಿಗೆಲ್ಲ ಸಪ್ರೇಟ್ ಪ್ರೈವೇಟ್ ಲಿಂಕ್ ಹೋಗುತ್ತೆ. ಥ್ರೂ ದಟ್ ನೀವು ಎನಿ ಟೈಮ್ ಆ ವಿಡಿಯೋನ ವಾಚ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.